Welcome to Get Solutions. This is your Lokesh. So in this session, we are going to solve the illustration 11. So actually, ನಾನು 7th problem ಮಾಡಿಸಬೇಕಾಗಿತ್ತು ನಿಮಗೆ. So why I am choosing this 11th problem in the sense, because see, illustration 11 and illustration 7 and illustration 13. So asked on the basis of calculation of net present value based on the inflation factor. Okay, so these three problems completely asked under the method of investment analysis under inflation consideration. Okay, so ಯಾಕೆ ನಾನು 11th ಪ್ರಾಬ್ಲಮ್ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸಿ ಇಲ್ಲಿ ಈ 11th illustration ಅಲ್ಲಿ ಇನ್ಫ್ಲೇಷನ್ ರೇಟ್ ಇಸ್ 3.5% ಅಂತ ಕೊಟ್ಟಿದ್ದಾರೆ, ಅಂಡ್ 7th ಪ್ರಾಬ್ಲಮ್ ಅಲ್ಲಿ 5% ಅಂತ ಕೊಟ್ಟಿದ್ದಾರೆ, ಅಂಡ್ ಸಿಮಿಲರ್ಲಿ ಇನ್ 13th ಪ್ರಾಬ್ಲಮ್ ದ ಇನ್ಫ್ಲೇಷನ್ ರೇಟ್ ಇಸ್ 10%. ಓಕೆ, ಸೊ ಈ ಥರ ರೌಂಡ್ ಫಿಗರ್ ಅಲ್ಲಿ ಕೊಟ್ಟಿರೋದ್ರಿಂದ ನಿಮ್ಗೆ ಈಸಿಯಾಗಿ ಸ್ಟಾಟಿಸ್ಟಿಕಲ್ ಟೇಬಲ್ ಏನಿರುತ್ತೋ ಅದ್ರ ಬೇಸ್ ಮೇಲೆ ನೀವು ಕಾಂಪೌಂಡ್ ವ್ಯಾಲ್ಯೂಸ್ನ ನೀವು ಕ್ಯಾಶ್ ಇನ್ಫ್ಲೋಸ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. ಓಕೆ, ಸೊ ಬಟ್ ಇನ್ ದಿಸ್ 11th illustration, ಸೊ ಇನ್ಫ್ಲೇಷನ್ ರೇಟ್ ಈಸ್ 3.5% ಅಂತ ಕೊಟ್ಟಿರೋದ್ರಿಂದ ನಿಮಗೆ ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ಸಿಗೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು 3.5% ಕೊಟ್ಟಿರೋ ಇನ್ಫ್ಲೇಷನ್ ರೇಟ್ ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ದೀಸ್ ಟೂ ಪ್ರಾಬ್ಲಮ್ಸ್ ಸಿಮಿಲರ್ ಟು ಪ್ರೀವಿಯಸ್ ಪ್ರಾಬ್ಲಮ್. ಓಕೆ, ಸೊ ಇನ್ಫ್ಲೇಷನ್ ರೇಟ್ ಯಾವ ಇಯರ್ ಯಾವ್ದು ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಸಿ ದಿ ಫಸ್ಟ್ 11th illustration. ಓಕೆ, ಸೊ ಅದಕ್ಕೆ ಸೊ ಈ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಕನ್ಸಿಡರೇಷನ್ ಏನು ಅಂತ ಹೇಳಿದ್ರೆ, ಸೊ ಯು ನೋ ವೆರಿ ವೆಲ್ ದಟ್ ಈಸ್ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಕ್ಯಾಶ್ ಫ್ಲೋಸ್ ದಟ್ ಈಸ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ಸೊ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ನ ನಾವು ಯಾವಾಗ ಎಂಟರ್ ಮಾಡ್ಕೋಬೇಕು ಪ್ರಾಬ್ಲಮ್ಗೆ ಅನ್ನೋದು ನಿಮಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಅಸೆಟ್ ಅಂತ ಕೊಟ್ಟಿದ್ರೆ ಅದನ್ನು ವಿ ಹ್ಯಾವ್ ಟು ಕನ್ಸಿಡರ್ ದಿ ಡಿಪ್ರಿಸಿಯೇಷನ್ ಫ್ಯಾಕ್ಟರ್. ಓಕೆ, ಸೊ ಪ್ರಾಜೆಕ್ಟ್ಸ್ಗೆ ಈ ಥರ ಏನಾದರೂ ಕೊಟ್ಟಿದ್ರೆ ಏನು ಕ್ಯಾಶ್ ಫ್ಲೋಸ್ ಇದೆಯೋ ಅದನ್ನೇ ಕನ್ಸಿಡರೇಷನ್ ಮಾಡಿ, ಬಟ್ ಕ್ಯಾಶ್ ಫ್ಲೋಸ್ನ ಕರೆಕ್ಟಾಗಿ ನೋಡ್ಕೋಬೇಕು. ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸಿ ದ 11th illustration ನಾವು. ಓಕೆ, ಸೊ 11th illustration ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. The investment data of the XYZ company limited with 12% cost of capital. So 12% cost of capital in the sense, so this is nothing but present value factor. Okay, so PV ಫ್ಯಾಕ್ಟರ್. ಸೊ ಪಿ ವಿ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ಓಕೆ, ಓಕೆ, ಸೊ ಪಿ ವಿ ಫ್ಯಾಕ್ಟರ್ 12% ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಈಸ್ 50 lakhs ಇಸ್ ದ ಇನಿಷಿಯಲ್ ಔಟ್ಫ್ಲೋ ಫಾರ್ ದಿಸ್ ಪ್ರಾಬ್ಲಮ್ ಅಂಡ್ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ವಿ ನೀಡ್ to calculate the net present value and internal rate of return, that is cash flow after tax ಬಿಫೋರ್ ಡಿಪ್ರಿಸಿಯೇಷನ್ ಅಂತ. ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ನ ಇಲ್ಲಿ ಇಗ್ನೋರ್ ಮಾಡಿ, ಬಿಕಾಸ್ ಅಸೆಟ್ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ವಿ ನೀಡ್ ದ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್, ನಾಟ್ ಎ ಬಿಫೋರ್ ಟ್ಯಾಕ್ಸ್. ಓಕೆ, ಸೊ ಈಗ ಕ್ಯಾಶ್ ಫ್ಲೋಸ್ ಬಂದ್ಬಿಟ್ಟು ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ಟ್ಯಾಕ್ಸ್ ಬಂದ್ಬಿಟ್ಟು 50% ಅಂತಂದ್ಬಿಟ್ಟು ಅಸಂಪ್ಷನ್ ಮಾಡ್ಕೋಬಹುದು. ಸೊ ದೇರ್ ಫೋರ್ ಇಯರ್ ದ ಅಸಂಪ್ಷನ್, ಸೊ ಅಸ್ಯೂಮ್ಡ್, ಓಕೆ, ಅಸ್ಯೂಮ್ ಟ್ಯಾಕ್ಸ್ ರೇಟ್ ಆಸ್ 50% ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ನೋಟ್ ಕೊಡ್ಬೋದು, ಟ್ಯಾಕ್ಸ್ ರೇಟ್ ಈಸ್ ಅಸ್ಯೂಮ್ಡ್ ಆಸ್ 50% ಅಂತ ಹೇಳ್ಬಿಟ್ಟು. ಓಕೆ, ಸೊ ಬಿಕಾಸ್ ವಿ ಹ್ಯಾವ್ ಟು ಡಿಡಕ್ಟ್ ದಿ ಟ್ಯಾಕ್ಸ್ ಟು ಕನ್ಸಿಡರ್ ದಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್, ಬಟ್ ಇನ್ ದಿಸ್ ಪ್ರಾಬ್ಲಮ್ ದೇ ಮೆನ್ಷನ್ ದ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಅಂತ ಕೊಡಿದ್ದಾರೆ. ಅದಕ್ಕೆ ನಾವು ಟ್ಯಾಕ್ಸ್ ಅಸಂಪ್ಷನ್ ಬೇಸ್ ಮೇಲೆ ನಾವು 50% ಅಂತ ಹೇಳ್ಬಿಟ್ಟು ನಾವು ತಗೊಳ್ತಿದ್ದೀವಿ. ಓಕೆ, ಸೊ 5 years ಕೊಟ್ಟಿದ್ದಾರೆ. ಸೊ 5 yearsಗೆ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ, ದಟ್ ಈಸ್ ಬಿಫೋರ್ ಟ್ಯಾಕ್ಸ್. ವಿ ಹ್ಯಾವ್ ಟು ಕನ್ಸಿಡರ್ ದಿ ಆಫ್ಟರ್ ಟ್ಯಾಕ್ಸ್ ಇನ್ ದ ಸೆನ್ಸ್ ವಿ ಹ್ಯಾವ್ ಟು ಡಿಡಕ್ಟ್ ದಿ ಟ್ಯಾಕ್ಸ್ ಅಮೌಂಟ್ 50% ಡಿಡಕ್ಟ್ ಮಾಡಬೇಕು ಈ ಕ್ಯಾಶ್ ಇನ್ಫ್ಲೋಸ್ನಲ್ಲಿ. ಓಕೆ, ಸೊ ಸೇಮ್ ಯಾವ ಥರ ಮಾಡ್ತೀವಿ ಎನ್ ಪಿ ವಿ ಕ್ಯಾಲ್ಕುಲೇಷನ್ಸಲ್ಲಿ ನೀವು, ಅಂದರೆ ಇ ಪಿ ಎಸ್ ಸ್ಟೇಟ್ಮೆಂಟ್ ಇದೆಯಲ್ವಾ, ಸೊ ಫಸ್ಟ್ ಚಾಪ್ಟರಲ್ಲಿ ಅದ್ರ ಬೇಸ್ ಮೇಲೆ ಅದೇ ಥರನೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸಿ ದ ಮೇನ್ ಥಿಂಗ್ ಇನ್ ದಿಸ್ ಪ್ರಾಬ್ಲಮ್ ದಟ್ ಈಸ್ ಅಸ್ಯೂಮಿಂಗ್ ಆನ್ ಇನ್ಫ್ಲೇಷನ್ ರೇಟ್ ಈಸ್ 3.5%. Determine the NPV, the project using real rate of discount. So you know the difference between the real rate of discount and nominal rate of discount. So nominal rate ಅಂತ ಹೇಳಿದ್ರೆ this is nothing but 12%. ಸೊ ಇನ್ಫ್ಲೇಷನ್ ಫ್ಯಾಕ್ಟರ್ ಎಲ್ಲಿ ಅಡ್ಜಸ್ಟ್ ಮಾಡಿರೋದಿಲ್ವೋ ಅದನ್ನ ನಾವು ನಾಮಿನಲ್ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ, ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ, ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದಾರೆ. ಸೊ ಅದು ಯಾವ್ದ್ರ ಬೇಸ್ ಮೇಲೆ ಆದರೂ ಕ್ಯಾಲ್ಕುಲೇಷನ್ ಮಾಡಲಿ, ಬಟ್ ವಿ ನೀಡ್ ಫಸ್ಟ್ ದ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ಎಂಟರ್ ಆಗೋದಿಲ್ಲ, ಅದಕ್ಕೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಇಯರ್ಸ್. ಓಕೆ, ಸೊ ಫಸ್ಟ್ ಏನಿದೆ ಇಯರ್ಸ್. ಸೊ ಎಷ್ಟು ಇಯರ್ ಇದೆ? 1 2 3 4 5.
ಸೊ 5 years ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ತಗೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇಯರ್ಸ್ ಆದಮೇಲೆ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಫಸ್ಟ್ ಇಯರ್ 30 lakhs. ಸೊ ಸೆಕೆಂಡ್ ಇಯರ್ ಸೇಮ್ 30 lakhs ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಇಯರ್ 20 lakhs ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೋರ್ತ್ ಇಯರ್ 10 lakhs. ಓಕೆ, ನೆಕ್ಸ್ಟ್ ಲಾಸ್ಟ್ ಇಯರ್ 5 lakhs ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಈಸ್ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್. ಓಕೆ, ಬಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟ್ಯಾಕ್ಸ್ ಅಮೌಂಟ್. ದಟ್ ಈಸ್ ಹೌ ಮಚ್? ದಟ್ ಈಸ್ 50% ನಾವು ಡಿಡಕ್ಟ್ ಮಾಡಬೇಕು. ಸೊ 50% ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು ಈ ಅಮೌಂಟನ್ನ ನಾವು 50% ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಜನರಲ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಸೊ ಇಲ್ಲಿ ಕಾಮರ್ಸ್ನ ನಾನು ಇಗ್ನೋರ್ ಮಾಡ್ತೀನಿ. ಸೊ ಇದು ಕ್ಯಾರೆಕ್ಟರ್ ಅಂತ ತಗೊಂಡಿದೆ. ಓಕೆ, ಸೊ ಜನರಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ 50% ಆಫ್ ಟ್ಯಾಕ್ಸ್ ಫ್ರಮ್ ದಿಸ್ ಕ್ಯಾಶ್ ಇನ್ಫ್ಲೋಸ್. ಓಕೆ, ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿ 50% in this problem, then you have to deduct the tax amount that is calculated based on the 50%. Okay, 10 lakhs. Next 5 lakhs. Okay, ನಾನು ಅದನ್ನು ಎಡಿಟ್ ಮಾಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಜಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಟ್ಯಾಕ್ಸ್ ಅಮೌಂಟ್ಸ್. ಸೊ ಟ್ಯಾಕ್ಸ್ ಅಮೌಂಟ್ಸ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ಟ್ಯಾಕ್ಸ್ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡಿದ ಆದಮೇಲೆ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ ಟ್ಯಾಕ್ಸ್ ಅಮೌಂಟ್ ಫ್ರಮ್ ದಿಸ್ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್. ಓಕೆ, ಸೊ ಹೆಡ್ಡಿಂಗ್ ಏನಂತ ತಗೋಬೋದು? ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ತಗೋಬೋದು ಟು ಕ್ಯಾಲ್ಕುಲೇಟ್ IRR ಅಂಡ್ NPV. ಓಕೆ, ಸೊ ಇಸ್ ಈಕ್ವಲ್ ಟು ಸೊ 30 lakhs minus 15 lakhs. ಸೊ ಅಗೇನ್ ವಿ ವಿಲ್ ಗೆಟ್ 15 lakhs. ಸೊ ಅದೇ ಥರ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನು ನೀವು ಕ್ಯಾಲ್ಕುಲೇಟರಲ್ಲಿ ಜನರಲ್ ಆಗಿ ನೀವು ಮಾಡ್ಕೊಳ್ಳಿ. ಸೊ ಐ ಆಮ್ ಅನಬಲ್ ಟು ಕ್ಯಾಪ್ಚರ್ ದಿ ವಿಡಿಯೋ ಥ್ರೂ ಮೈ ಮೊಬೈಲ್ ಬಿಕಾಸ್ ಇಟ್ ಈಸ್ ರಿಪೇರ್ಡ್. ಓಕೆ, ಸೊ ದಟ್ಸ್ ವೈ ಎಕ್ಸೆಲಲ್ಲಿ ನಾನು ಮಾಡ್ಕೊಡ್ತಿದ್ದೀನಿ. ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಈಗ ಬಂದಿದೆ. ನಾವು see the question. Assume an inflation rate is 3.5%. Determine NPV of the project by using a real rate of discount. ಸೊ ಇಲ್ಲಿ ನಾಮಿನಲ್ ರೇಟ್ ಆಫ್ ಡಿಸ್ಕೌಂಟ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಏನು ಕೇಳಿಲ್ಲ. ಓಕೆ, ಸೊ ಇನ್ ಕೇಸ್ ಏನಾದರೂ ನಾಮಿನಲ್ ರೇಟ್ ಆಫ್ ಡಿಸ್ಕೌಂಟ್ ಬೇಸ್ ಮೇಲೆ ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳಿದ್ರೆ ಸೊ ಜನರಲ್ ಆಗಿ ಈಗ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಂದಿದೆ. ಸೊ ಇಲ್ಲಿ PV ಅಟ್ 12% ಹಾಕ್ಕೊಂಡು ನಾವು 12%ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡು ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಈಗ 12%ಗೆ 1/1.12 ಎಷ್ಟು ಬರುತ್ತೆ? ದಟ್ ಈಸ್ 0.893 ಫಸ್ಟ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 12%. ಸೊ ನಾಮಿನಲ್ ರೇಟ್ ಬೇಸ್ ಮೇಲೆ ನಾವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಇಯರ್ 0.797. ಓಕೆ, ನೆಕ್ಸ್ಟ್ ಥರ್ಡ್ ಇಯರ್ 0.712 ಬರುತ್ತೆ. ನೆಕ್ಸ್ಟ್ ಫೋರ್ತ್ ಇಯರ್ 0.636 ಬರುತ್ತೆ. ನೆಕ್ಸ್ಟ್ ಫಿಫ್ತ್ ಇಯರ್ 0.567 ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಟ್ 12% ನಮಗೆ ಬಂದಿದೆ. ಸೊ ಅಟ್ ದಿ ನಾಮಿನಲ್ ರೇಟ್, ಸೊ ಈ 12%ನ ನಾವು ನಾಮಿನಲ್ ರೇಟ್ ಅಂತಲೂ ಕರಿಬಹುದು. ಓಕೆ, ಸೊ ನಾಮಿನಲ್ ರೇಟ್ ಬೇಸ್ ಮೇಲೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಬಟ್ ಇಲ್ಲಿ ಕೇಳಿಲ್ಲ. ಬಟ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್. ಐ ವಿಲ್ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ದಿ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ಬೇಸ್ಡ್ ಆನ್ ದಿ ಫಾರ್ಮುಲಾ. ಓಕೆ, ಸೊ ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 12% ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬಂದಿದೆ. ಈಗ ಕ್ಯಾಶ್ ಫ್ಲೋ ನಮಗೆ ಕರೆಕ್ಟಾಗಿ ಸಿಕ್ಕಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ವಿತ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್. ಓಕೆ, ಸೊ ನೋಡೋಣ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿ ನೋಡೋಣ. ಇಸ್ ಈಕ್ವಲ್ ಟು 15 lakhs ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ದೆನ್ ವಿ ವಿಲ್ ಗೆಟ್ 13,39,500 ಫಾರ್ ದ ಫಸ್ಟ್ ಇಯರ್. ಓಕೆ, ಸೊ ಇದೇ ಥರ ಎಲ್ಲ ನೀವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ನೌ ಇಟ್ ಈಸ್ ರೆಡಿ ಟು ಕ್ಯಾಲ್ಕುಲೇಟ್ ದಿ
ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಸೊ ಈ ಟೋಟಲ್ ಈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ನ ಎಲ್ಲ ನಾವು ಟೋಟಲ್ ಮಾಡಿದ್ರೆ ನಮ್ಗೇನು ಬರುತ್ತೆ, ದಟ್ ಈಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಮಗೆ ಬರುತ್ತೆ. ಓಕೆ, ಸೊ ಇದನ್ನೆಲ್ಲ ನೀವು ಆ್ಯಡ್ ಮಾಡಿ, then we will get the total present value of cash inflow ನಿಮಗೆ ಬರುತ್ತೆ. Okay, so from this you have to deduct the total present value of cash outflow. Okay, so present value of total outflow. So ಎಷ್ಟಿದೆ total outflow, that is 50 lakhs. Okay, so 50 lakhs ಇದೆ. So is equal to 37,06,750 minus 50 lakhs ಮಾಡಿದ್ರೆ ನಿಮಗೆ 12,93,250 ಬಂದಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ NPV ಬಂದ್ಬಿಟ್ಟು 12,93,250 is your net present value, that is a negative net present value ಬಂದಿದೆ. Hence this project is rejected at the nominal rate of interest 12% ಅಂತ ಹೇಳ್ಬಿಟ್ಟು ನೀವು ಕೊಡಬಹುದು. ಓಕೆ, ಸೊ ಇದೇ ಥರ ಈಗ ನಮಗೆ ನಾಮಿನಲ್ ರೇಟ್ ಆಫ್ ಡಿಸ್ಕೌಂಟು 12% ಅಂತ ಗೊತ್ತಾಗಿದೆ. ಓಕೆ, ಸೊ ಬಟ್ ಆ್ಯಕ್ಚುಲಿ ಬೇಸ್ಡ್ ಆನ್ ಇನ್ಫ್ಲೇಷನ್ ರೇಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ NPV ಬೈ ಯೂಸಿಂಗ್ ದ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್. ಸೊ ಕೀಪ್ ಇಟ್ ಇನ್ ಮೈಂಡ್, ದ ನಾಮಿನಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 12%. So based on this nominal rate of interest, we have to calculate the real rate of discount, that is real rate of interest. Nominal rate ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ at the nominal rate of 12% we will get 12,93,250 is the negative net present value. Hence the project is rejected at a nominal rate of interest 12%. Now we have to calculate the real rate of interest. ಎಷ್ಟು NPV ಬರುತ್ತೆ based on real rate of interest ಅಂತ ಹೇಳ್ಬಿಟ್ಟು. Okay, so generally how we are going to calculate the real rate of interest? So you have a formula. So in previous class also I was explained that the two rates of discounts in case of inflation consideration. So ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡೋದು ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ಅಂತ ಹೇಳಿದ್ರೆ, see actually the real rate of discount is calculated based on the nominal rate formula. Okay, so nominal rate of discount actual formula ಏನು, n is equal to 1 plus real rate of interest into 1 plus inflation factor minus 1. Okay, so this is the actual formula to compute the nominal rate of discount. But actually ನಮಗೆ ನಾಮಿನಲ್ ರೇಟ್ ಆಫ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ, n ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 12% is given in this problem, right? So based on this 12% nominal rate we have to compute the real rate of discount. Let's see how we are going to calculate the real rate of discount. Okay, so ಈಗ ನಾಮಿನಲ್ ರೇಟ್ ಎಷ್ಟಿದೆ, ದಟ್ ಈಸ್ 12% ಕೊಟ್ಟಿದ್ದಾರೆ, is equal to 1 plus real rate of discount we have to calculate. So ಅದಕ್ಕೆ ಸೇಮ್ ನಾವು ತಗೊಳ್ಳೋಣ. ನೆಕ್ಸ್ಟ್ 1 plus what is the inflation factor. So inflation factor ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, see the inflation factor is I think 3.5% is the inflation factor, right? So 3.5% ಅಂತ ಹೇಳಿದ್ರೆ, okay, so 3.5%. So inflation factor ಅಲ್ವಾ, ಸೊ ಜಸ್ಟ್ 3.5% ಅಂತ ತಗೊಂಡಿದ್ದೀನಿ. Okay, next as it is minus 1. So just you have to substitute these values to the formula, that's it. You have to for the purpose of calculation of real rate of interest based on the nominal rate. Okay, so next ಇದೆ ಅಂತ ಹೇಳಿದ್ರೆ, ಜಸ್ಟ್ ಈಗ 12% ಅಂತ ಹೇಳಿದ್ರೆ 12/100 ಅಂತ ಹೇಳಿದ್ರೆ ದಟ್ ಈಸ್ 0.12 ಅಂತ ನಾವು ಬರ್ಕೋಬಹುದು. ಓಕೆ, ಸೊ ಸಿಮಿಲರ್ಲಿ we are going to calculate the real rate of interest, just we have to take down as it is. Okay, now 1 plus 3.5% ಅಂತ ಹೇಳಿದ್ರೆ ದಟ್ ಈಸ್ 0.035 ಅಂತ ಹೇಳ್ಬಿಟ್ಟು ನಾವು ತಗೋಬಹುದು. ಓಕೆ, ಫಾರ್ ದ ಸಿಂಪ್ಲಿಫಿಕೇಶನ್. ಸೊ ನೆಕ್ಸ್ಟ್ ಏನು, ನೆಕ್ಸ್ಟ್ ಅಗೇನ್ ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂಸ್. ಸೊ 0.12 same is equal to 1 plus r, next open bracket
ಸೊ 1 ಪ್ಲಸ್ 0.035 ಅಂತ ಹೇಳಿದ್ರೆ 1.035. ಸೊ ಈ ಥರ ಸಿಂಪ್ಲಿಫಿಕೇಶನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿದ್ರೆ ಸಿ ಹಿಯರ್. ಸೊ ಈಗ 0.12 ಅಂತ ತಗೊಂಡಿದ್ದಾದ್ಮೇಲೆ ಈ ಕಡೆ ಒನ್ ನ್ಯೂಮರಿಕಲ್ ವ್ಯಾಲ್ಯೂ ಇದೆ. ಸೊ ಇದು -1 ಬಂದ್ಬಿಟ್ಟು ಈಸ್ ಈಕ್ವಲ್ ಟು ಈ ಕಡೆ ಏನಾದ್ರು ತಗೊಂಡ್ರೆ ನಮಗೆ ದಟ್ ಈಸ್ ಇಟ್ ಬಿಕಮ್ಸ್ +1. then is equal to you have to take these values as it is, that is 1 plus r, next 1.035 as it is. Okay, so next simplification step ಏನು ಅಂತ ಹೇಳಿದ್ರೆ that is 0.12 plus 1, that is 1.12, right? So is equal to same 1 plus r, next open bracket again 1.035. ಸೊ ಸಿಂಪ್ಲಿಫಿಕೇಶನ್ ಎಲ್ಲ ನೀವು ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ. ಓಕೆ, ಸೊ ಈಗ 1.12 ಅಂತ ಇದೆ. ಓಕೆ, ಸೊ ಈಗ ಈಗ ಒಂದು ವ್ಯಾಲ್ಯೂ ಇದೆ. ಸೊ ಇಂಟು 1.035 ಇದೆ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ 1 plus r ಇನ್ ದ ಸೆನ್ಸ್ ದಟ್ ಇಸ್ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್, ದಟ್ ಇಸ್ ಬೇಸ್ಡ್ ಆನ್ ದಿ ನಾಮಿನಲ್ ಇಂಟ್ರೆಸ್ಟ್ ರೇಟ್. ಓಕೆ, ಸೊ ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ಲಿ ಅವನು ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ಮೇಲೆ ನಾವು NPV ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರು. ಓಕೆ, ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ 1.12 ಅಂತ ಕನ್ಸಿಡರೇಷನ್ ಮಾಡಿದಾದ್ಮೇಲೆ ಸೊ ಈಗ ಈ ವ್ಯಾಲ್ಯೂನ ನಾವು ಈಸ್ ಈಕ್ವಲ್ ಟು ಈ ಕಡೆ ತಗೊಂಡ್ರೆ ಇಂಟು ಅಂದ್ರೆ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್ ಇಯರ್. ಓಕೆ, ಈಸ್ ಈಕ್ವಲ್ ಟು ಈ ಕಡೆ ಬಂದರೆ ಸೊ ನೋಡೋಣ ಯಾವ ಥರ ಅಂತ ಹೇಳ್ಬಿಟ್ಟು. ಓಕೆ, ಡಿವಿಷನ್ ನೆಕ್ಸ್ಟ್ it becomes that is 1.035, right? Okay, next is equal to 1 plus r na calculation ಮಾಡ್ತೀವಿ as it is. Okay, so ಇದನ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, that is 1.12 divided by 1.035. how much you will get? that is 1.082 you will get. so you will get the value 1.082. next as it is same 1 plus r ಅಂತ ಇದೆ. okay, so next step ಏನು, you have to calculate r, right? okay, so 1.082. so ಈ plus 1 ಬಂದ್ಬಿಟ್ಟು is equal to ಈ ಕಡೆ ಬಂದರೆ that is it becomes -1, then r is same. okay, so next step 1.082 minus 1 ಅಂತ ಹೇಳಿದ್ರೆ that is 0.082 is equal to r. then the real rate of interest is nothing but 0.082, that is 0.082 or 8.2% ಅಂತ ಹೇಳ್ಬಿಟ್ಟು ನೀವು ತಗೋಬಹುದು. 8.2% ಅಂತ ಹೇಳ್ಬಿಟ್ಟು ನೀವು ತಗೋಬಹುದು. now this is the real rate of discount. ಓಕೆ, ನಾಮಿನಲ್ ರೇಟ್ ಬಂದ್ಬಿಟ್ಟು 12% ಏನಾದರೂ ಇದೆ ಅಂತ ಹೇಳಿದ್ರೆ 8.2 is the real rate of discount. so this is the inflation factor. now we have to calculate the real rate of net present value based on this real rate of discount rate. okay, so ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು 2 ways ಇದೆ. okay, so I will tell you how to calculate these and this NPV based on the real rate of discount. just take down this calculation. now you got the real rate of discount is 8.2%. okay, so I will share the screen now. okay, so ಇಲ್ಲಿ ನಮಗೆ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ಎಷ್ಟು ಬಂತು, ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ದಟ್ ಈಸ್ 8.2% ಬಂದಿದೆ. ಅಂಡ್ ಆಲ್ಸೋ ವಿ ಹ್ಯಾವ್ ಅ ಇನ್ಫ್ಲೇಷನ್ ರೇಟ್ ಇಸ್ 3.5%. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ನೋಡೋಣ. ಓಕೆ, ಸೊ ಇಲ್ಲಿ ಹೆಡ್ಡಿಂಗ್ ತಗೊಳ್ಳಿ. ನೆಕ್ಸ್ಟು ಕಂಪ್ಯೂಟೇಷನ್ ಆಫ್, ಓಕೆ, ಸೊ ಕಂಪ್ಯೂಟೇಷನ್ ಆಫ್ NPV based on real rate of discount. ಸೊ ಅದಕ್ಕೆ ಫಸ್ಟು ಇಯರ್ಸ್, ಸೊ 1 2 3 4, ಓಕೆ, ಸೊ 4 and 5, ಸೊ ಟೋಟಲ್ 5 years ಇದೆ. ನೆಕ್ಸ್ಟ್ ವಿ ನೀಡ್ ದ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್, ರೈಟ್? ಓಕೆ, ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ನಾನು ಕನ್ಸಿಡರೇಷನ್ ತಗೊಂಡಿದ್ದೀನಿ. ಸೊ ಜಸ್ಟ್ ಯು ರೈಟ್ ಡೌನ್ ದಿ ವ್ಯಾಲ್ಯೂಸ್ ಹಿಯರ್. ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್.
ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಕನ್ಸಿಡರೇಷನ್ ಮಾಡಿದ್ದೀನಿ. ಓಕೆ, ಸೊ ನಾವು I am going to show in two ways how to calculate the real discount cash flows. Okay, so first ಬಂದ್ಬಿಟ್ಟು ನಾವು ಇದು ಒಂದು ಫಸ್ಟ್ ವೇ. ಓಕೆ, ನೀವು ಎರಡು ವೇನಲ್ಲೂ ಮಾಡಬಹುದು. ಐ ವಿಲ್ ಶೋ ಒನ್ ವೇ ನಾವು ಫಸ್ಟ್ ಮೆಥಡ್. ಸೊ ಎರಡು ಮೆಥಡಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಪರವಾಗಿಲ್ಲ. even though if you get different answers, the value and the decision will not change. Okay, so ಈಗ cash flow after tax. Okay, so ಈಗ ಕಾಂಪೌಂಡೆಡ್ ಫ್ಯಾಕ್ಟರ್ನ ನಾವು ಕನ್ಸಿಡರೇಷನ್ ಮಾಡ್ತಿದ್ದೀವಿ. ಎಷ್ಟಿಗೆ ಕನ್ಸಿಡರೇಷನ್ ಮಾಡಬೇಕು? ಕಾಂಪೌಂಡೆಡ್ ಫ್ಯಾಕ್ಟರ್ ದಟ್ ಈಸ್ ಅಟ್ 3.5%. ಓಕೆ, ಸೊ ಈಗ 3.5%ಗೆ ನಮಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಸಿ ಇನ್ ದ ಟೇಬಲಲ್ಲಿ ಓನ್ಲಿ 3%ಗೆ ಕೊಟ್ಟಿದ್ದಾರೆ. ಓಕೆ, ಸೊ 3.5% ಅಂತ ಹೇಳಿದ್ರೆ 3% and 4% ಬಿಟ್ವೀನ್ ಬರುತ್ತೆ. ಓಕೆ, ಸೊ ಈಗ ಜನರಲ್ ಆಗಿ ನೋಡಿ, 3%ಗೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನೋಡಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಇನ್ಫ್ಲೇಷನ್ ವ್ಯಾಲ್ಯೂ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್. ಓಕೆ, ಈಗ 3% ಅಂತ ಹೇಳಿದ್ರೆ ಫಸ್ಟ್ ಇಯರ್ ಎಷ್ಟಿದೆ? ದಟ್ ಈಸ್ 1.03030, ರೈಟ್? ದಟ್ ಈಸ್ 1.0300 ಇದೆ. ಸೊ ಸೆಕೆಂಡ್ ಇಯರ್ಗೆ ನಾವು ಈಕ್ವಲ್ಸ್ನ ಪ್ರೆಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗೋದಿಲ್ಲ. ವಿಚ್ ಮೀನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸೆಕೆಂಡ್ ಇಯರ್ ಇನ್ಫ್ಲೇಷನ್ ಫ್ಯಾಕ್ಟರ್ ಆರ್ ಕಾಂಪೌಂಡೆಡ್ ವ್ಯಾಲ್ಯೂ, ದಟ್ ಈಸ್ 1.0609 ಬರ್ಬೇಕಂತ ಹೇಳಿದ್ರೆ 1.0300 ಇಂಟು 1.0300 ಮಾಡ್ಕೋಬೇಕು. ಆಗ ಯು ವಿಲ್ ಗೆಟ್ 1.0609 ಸೆಕೆಂಡ್ ಇಯರ್. ಅಂದರೆ ಫಸ್ಟ್ ವ್ಯಾಲ್ಯೂ ಅಂದರೆ ಫಸ್ಟ್ ಇಯರ್ ಫ್ಯಾಕ್ಟರ್ನ 2 ಟೈಮ್ಸ್ನ ಹಾಕ್ಕೊಂಡ್ರೆ ಸೆಕೆಂಡ್ ಇಯರ್ ಬರುತ್ತೆ, ಅಂದರೆ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ 1.0300 ಟು ದ ಪವರ್ ಆಫ್ 1 ಟು ದ ಪವರ್ ಆಫ್ 2, ಸೆಕೆಂಡ್ ಇಯರ್ಗೆ ಟು ದ ಪವರ್ ಆಫ್ 2, ಥರ್ಡ್ ಇಯರ್ಗೆ ಟು ದ ಪವರ್ ಆಫ್ 3. ಸೊ ಈ ಥರ. ಸೊ ಸೆಕೆಂಡ್ ಇಯರ್ಗೆ ಅಂತ ಹೇಳಿದ್ರೆ 1.03 ಅದನ್ನು 2 ಟೈಮ್ಸ್ ಹಾಕ್ಕೊಂಡ್ರೆ ಸೆಕೆಂಡ್ ಇಯರ್ ಬರುತ್ತೆ. ಥರ್ಡ್ ಇಯರ್ಗೆ ಮಾಡ್ಬೇಕಂತ ಹೇಳಿದ್ರೆ 1.0300 ಇಂಟು 1.030 ಇಂಟು 1.030 ಅದನ್ನು 3 ಟೈಮ್ಸ್ ಹಾಕ್ಕೊಂಡ್ರೆ ನಿಮಗೆ ಥರ್ಡ್ ಇಯರ್ ಫ್ಯಾಕ್ಟರ್ ಬರುತ್ತೆ. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಅಂಡ್ ವೆರಿಫೈ ದಟ್ ಫಸ್ಟ್. ಸೊ 1.0300 ಇಂಟು 1.0300 ಇಂಟು 1.0300. ಓಕೆ, 3 ಇಯರ್ದು ಕರೆಕ್ಟಾಗಿ ಬಂದಿದೆ. 0. ದಟ್ ಈಸ್ 1.093 ಆರ್ 27. ಸೊ ಈ ಥರ ನೀವು ಇನ್ಫ್ಲೇಷನ್ ಫ್ಯಾಕ್ಟರ್ಸ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈಗ 3%ಗೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಗೊತ್ತಾಗಿದೆ ನಿಮಗೆ. ಸೊ ಅದೇ ಥರ ನೀವು ಇನ್ಫ್ಲೇಷನ್ ಫ್ಯಾಕ್ಟರ್ 3.5%ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಲೆಟ್ಸ್ ಸಿ ದ ಕಾಂಪೌಂಡೆಡ್ ಫ್ಯಾಕ್ಟರ್ ಫಾರ್ 3.5%. ಸೊ 3.5% ಅಂತ ಹೇಳಿದ್ರೆ ಫಸ್ಟ್ ನಾವು ಫಸ್ಟ್ ಇಯರ್ಗೆ ಯಾವುದು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ 3.5% ಇನ್ ದ ಸೆನ್ಸ್ ದಟ್ ಈಸ್ ಯು ವಿಲ್ ಗೆಟ್ 0.035. ಸೊ ಇದಕ್ಕೆ ನೀವು 1 ಆ್ಯಡ್ ಮಾಡಿಕೊಂಡ್ರೆ 1.035 ಬರುತ್ತೆ. ದಟ್ ಈಸ್ 1.035 ಬರುತ್ತೆ. ಓಕೆ, 1.035. ಸೊ ದಿಸ್ ಇಸ್ ದ ಫಸ್ಟ್ ಇಯರ್ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್. ಅಂದರೆ ಪರ್ಸೆಂಟೇಜ್ನ 3 ಈಗ 10% ಅಂತಂದರೆ 0.10 ಅಲ್ವಾ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರಲ್ಲಿ 1.10, ಫಾರ್ ಎಕ್ಸಾಂಪಲ್ 10% ಕೊಟ್ಟರೆ 1.10, 20% ಕೊಟ್ಟರೆ 1.20 ಹಾಕ್ಕೊಳ್ತೀರಲ್ವ. ಅದೇ ಥರನೇ ಇಲ್ಲಿ 3.5%, ಫಾರ್ ಎಕ್ಸಾಂಪಲ್ 3% ಇದ್ರೆ ಏನು ಹಾಕ್ಕೊಳ್ತಿದ್ರಿ? 1.03 ಅಂತ ಹಾಕ್ಕೊಳ್ತಿದ್ರಿ ಅಲ್ವಾ. ಸೊ ಇಲ್ಲಿ 3.5% ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ 1.035. ಸೊ ಸೆಕೆಂಡ್ ಇಯರ್ಗೆ 1.035 ಇಂಟು 1.035 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಸೊ 2 ಟೈಮ್ಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಥರ್ಡ್ ಇಯರ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ 1.035 ಇಂಟು 1.035 ಇಂಟು 1.035. ಇಲ್ಲಿ ಯಾಕೆ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಟೇಬಲಲ್ಲಿ ರೌಂಡ್ ಫಿಗರ್ ಬೇಸ್ ಮೇಲೆ ಕೊಟ್ಟಿದ್ದಾರೆ, ಬಟ್ ಡೆಸಿಮಲ್ಸಲ್ಲಿ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ. ಓಕೆ, ಸೊ ನೆಕ್ಸ್ಟ್ 1.035 ಇಂಟು 1.035 ಇಂಟು 1.035 ಇಂಟು 1.035. ಸೊ 4 ಟೈಮ್ಸ್ ಮಾಡಬೇಕು. ನೆಕ್ಸ್ಟ್ ಫಿಫ್ತ್ ಇಯರ್ಗೆ 5 ಟೈಮ್ಸು ಇಸ್ ಈಕ್ವಲ್ ಟು 1.035 ಇಂಟು 1.035 ಇಂಟು 1.035 ಇಂಟು 1.035 ಇಂಟು 1.035. ಸೊ
5 ಇಯರ್ಸ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಜಸ್ಟ್ ನೀವು 2 ಡಿಜಿಟ್ಸ್ ತಗೊಳ್ಳಿ ಕಾಂಪೌಂಡ್ ಫ್ಯಾಕ್ಟರ್ಸ್ ಏನಾದರೂ ಕೊಡೋದಿದ್ರೆ. ಓಕೆ, ಸೊ ದಿಸ್ ಈಸ್ ದ ಕಾಂಪೌಂಡೆಡ್ ಫ್ಯಾಕ್ಟರ್ಸ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ಫ್ಲೇಷನ್ ಫ್ಯಾಕ್ಟರ್ಸ್, ಡೆಸಿಮಲ್ಸ್, ಪಾಯಿಂಟ್ಸ್ ಆದಮೇಲೆ ಏನಾದರೂ ಕೊಟ್ಟರೆ, ಓಕೆ, ಡೈರೆಕ್ಟಾಗಿ ರೌಂಡ್ ಫಿಗರ್ಸ್ ಏನಾದರೂ ಕೊಟ್ಟರೆ ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಇನ್ ದ ಸ್ಟಾಟಿಸ್ಟಿಕಲ್ ಟೇಬಲ್. ಓಕೆ, ಸೊ ಈಗ ನೀವು ಕಾಂಪೌಂಡೆಡ್ ಫ್ಯಾಕ್ಟರ್ಸ್ 3.5ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದಮೇಲೆ ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಕಾಂಪೌಂಡೆಡ್ ವ್ಯಾಲ್ಯೂ ಟು ದ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್. ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಸೊ ದೆನ್ ಯು ವಿಲ್ ಗೆಟ್ ದ ರಿಯಲ್ ಕ್ಯಾಶ್ ಫ್ಲೋ ಇನ್ ನಾಮಿನಲ್ ಟರ್ಮ್ಸ್ ಅಲ್ಲಿ ನಿಮಗೆ ರಿಯಲ್ ಕ್ಯಾಶ್ ಫ್ಲೋಸ್ ಬರುತ್ತೆ. ಓಕೆ, ಸೊ ಇಸ್ ಈಕ್ವಲ್ ಟು 15 lakhs ಇಂಟು ಕಾಂಪೌಂಡೆಡ್ ವ್ಯಾಲ್ಯೂ ಅಂದರೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ವ್ಯಾಲ್ಯೂಸ್. ಓಕೆ, ಸೊ ಇದು ರಿಯಲ್ ಕ್ಯಾಶ್ ಫ್ಲೋಸ್ ಈಗ ಬಂದಿದೆ. ಓಕೆ, ಸೊ ಬೇಸ್ಡ್ ಆನ್ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಏನು ಮಾಡ್ತಿದ್ವಿ, ಸೊ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ರಿಯಲ್ ಕ್ಯಾಶ್ ಫ್ಲೋಸ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಓಕೆ, ಸೊ ಫಸ್ಟ್ ಮೆಥಡಲ್ಲಿ ನೆಕ್ಸ್ಟ್ ಏನು ಮಾಡ್ತಿದ್ವಿ, ದಟ್ ಈಸ್ ಅಗೈನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 12% ಏನಿದೆಯೋ ಅದನ್ನು ನಾವು ಮೆನ್ಷನ್ ಮಾಡ್ತಿದ್ವಿ. ಓಕೆ, ಸೊ ಈಗ 12% ವ್ಯಾಲ್ಯೂಸ್ ಇಲ್ಲಿದೆ. ಸೊ 12% ವ್ಯಾಲ್ಯೂಸ್ನ ಮೆನ್ಷನ್ ಮಾಡ್ತಿದ್ದೀನಿ. ನಾವು ದಿಸ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟೆಡ್ ಕ್ಯಾಶ್ ಇನ್ಫ್ಲೋ ಆರ್ ದಿಸ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ಬಿಟ್ಟು ನೀವು ಕರಿಬಹುದು. ಓಕೆ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಮ್ಗೆ ಬರ್ಬೇಕಂತ ಹೇಳಿದ್ರೆ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿಸ್ ರಿಯಲ್ ಕ್ಯಾಶ್ ಫ್ಲೋಸ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ರೈಟ್? ಸೊ 15,52,500 ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಈಗ ಮಲ್ಟಿಪ್ಲೈ ನೀವು ಮಾಡಿ ಕ್ಯಾಲ್ಕುಲೇಟರಲ್ಲಿ. ಓಕೆ, ಸೊ ಜಸ್ಟ್ ಐ ಆಮ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಎನಿ ಡೆಸಿಮಲ್ಸ್ ಅಂಡ್ ಆಫ್ಟರ್ ಡೆಸಿಮಲ್ಸ್. ಓಕೆ, ಸೊ ಈಗ ನಮಗೆ ಜನರಲ್ ಆಗಿ ಫಸ್ಟ್ ಮೆಥಡಲ್ಲಿ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ವಿ, ದಟ್ ಈಸ್ ಬೇಸ್ಡ್ ಆನ್ ದಿ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್. ಸೊ ಇದು ಫಸ್ಟ್ ಮೆಥಡ್. ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಆನ್ಸರು ಸೇಮ್ ಬರದೇ ಇದ್ರೂ ಡಿಸಿಷನ್ಸ್ ಚೇಂಜ್ ಆಗೋದಿಲ್ಲ. ಸೊ ದೆನ್ ದೀಸ್ ವ್ಯಾಲ್ಯೂಸ್ ವಿಲ್ ಬಿಕಮ್ ಯುವರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಟೋಟಲ್ ಆ್ಯಡ್ ಮಾಡಬೇಕು ಇದನ್ನೆಲ್ಲ. ಓಕೆ, ಸೊ ನೌ ಯು ವಿಲ್ ಗೆಟ್ 39,89,706. So this is your present value of cash inflows. Okay, so from this in order to calculate the net present value you have to deduct the present value of cash outflows. Okay, outflow ಎಷ್ಟು ಕೊಟ್ಟಿದ್ದಾರೆ, ಎಷ್ಟಿದೆ ಈ ಪ್ರಾಬ್ಲಮ್ ಅಲ್ಲಿ outflow, that is 50 lakhs. Okay, so from this you have to calculate the net present value, that is you have to deduct the present value of cash inflow and present value of cash outflow. Deduct ಮಾಡಿದ್ರೆ you will get the net present value is as 1 lakh, that is sorry 10,10,294. this is your NPV. so ಇದು ಫಸ್ಟ್ ಮೆಥಡ್. ಓಕೆ, ಸೊ ಫಸ್ಟ್ ಮೆಥಡ್ ಇದರಲ್ಲಿ ನಿಮಗೆ NPV ನೆಗೆಟಿವ್ ಬಂದಿದೆ, ಸೊ ಹೆನ್ಸ್ ದ ಪ್ರಾಜೆಕ್ಟ್ ಈಸ್ ರಿಜೆಕ್ಟೆಡ್. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಅದೇ ಥರ ನೀವು ಸೆಕೆಂಡ್ ಮೆಥಡಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಏನಾದರೂ ಇದ್ದರೆ, ಸೊ ಅದೇ ಥರ ನೀವು ಸೆಕೆಂಡ್ ಮೆಥಡಲ್ಲಿ ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇದ್ದರೆ NPV ಮೆಥಡ್ನ, ಸೊ ಲೆಟ್ಸ್ ಸಿ ಯಾವ ಥರ ಇದು ಕಾಂಪೌಂಡೆಡ್ ಫ್ಯಾಕ್ಟರ್ಸು ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಎಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ನೋಡೋಣ. ಓಕೆ, ಸೊ ಫಸ್ಟ್ ಮೆಥಡಲ್ಲಿ ನೆನ್ಪಿಟ್ಕೊಳ್ಳಿ, ಈ ಕಾಂಪೌಂಡೆಡ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಟು ದ ಪವರ್ ಹಾಕ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ಗೆ 1.04 ಟು ದ ಪವರ್ ಆಫ್ 1. ಸೊ ಸೆಕೆಂಡ್ ಇಯರ್ಗೆ 1.07 ಬರ್ಬೇಕಂತ ಹೇಳಿದ್ರೆ ನಮಗೆ 1.04 ಇಂಟು 1.04 ಈ ಥರ ಹಾಕ್ಕೊಂಡ್ರೆ ನಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಸೊ ಎಷ್ಟು ಇಯರ್ ಕೊಟ್ಟಿದ್ರೆ ಅಷ್ಟು ಸಲ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಬರ್ತಿತ್ತು. ಬಟ್ ಸೆಕೆಂಡ್ ಮೆಥಡಲ್ಲಿ ನೋಡಿ ವೇರಿ ಆಗುತ್ತೆ. ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವೋ ಅದೇ ಥರನೇ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಓಕೆ, ಸೊ ಯಾವ ಇನ್ಫಾರ್ಮೇಷನ್ ಸೇಮ್ ಅಥವಾ ಸಿಮಿಲರ್ ಇರುತ್ತೆ ನೋಡೋಣ. ಓಕೆ, ಸೊ ಇಯರ್ಸ್ ಸೇಮ್ ಇರುತ್ತೆ. ಓಕೆ, ಸೊ ಇಯರ್ಸ್ ಅಂಡ್ ಕ್ಯಾಶ್ ಫ್ಲೋ ದ ಸೇಮ್. ಓಕೆ, ಸೊ ಇದನ್ನು ನಾನು ಕನ್ಸಿಡರೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು
ಸೊ ಡಿಫ್ಲೇಷನ್ ಫ್ಯಾಕ್ಟರ್ ಅಂತಾನು ಕನ್ಸಿಡರ್ ಮಾಡಬಹುದು ಅಥವಾ ಕಾಂಪೌಂಡೆಡ್ ವ್ಯಾಲ್ಯೂ ಅಥವಾ ಕಾಂಪೌಂಡೆಡ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ನೀವು ಕನ್ಸಿಡರ್ ಮಾಡಬಹುದು. ಸೊ ಎಷ್ಟು ಕಾಂಪೌಂಡೆಡ್ ಫ್ಯಾಕ್ಟರ್ ಅಂತ ಹೇಳಿದ್ರೆ 3.5%. ಸೊ ಫಸ್ಟ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ವಿ? ದಟ್ ಈಸ್ 3.5% ಅಂತ ಹೇಳಿದ್ರೆ 3.5 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ 3.5 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ 0.035 ಬರ್ತಾ ಇತ್ತು. ಸೊ ಅದಕ್ಕೆ 1 ಆ್ಯಡ್ ಮಾಡಿದ್ರೆ ಫಸ್ಟ್ ಇಯರ್ 1.035 ಬರ್ತಿತ್ತು. ಓಕೆ, ಸೊ ಇಲ್ಲಿ 2 ಡಿಜಿಟ್ಸ್ನ ತಗೊಂಡಿರೋದ್ರಿಂದ 1.04 ಬಂದಿದೆ. ನೀವು ಬೇಕಾದ್ರೆ 3 ಡಿಜಿಟ್ಸ್ ತಗೋಬಹುದು. ಓಕೆ, ಸೊ ನೋ ಇಶ್ಯೂಸ್. ಸೊ ಕಾಂಪೌಂಡೆಡ್ ಫ್ಯಾಕ್ಟರ್ಸ್ ಏನಾದರೂ ಕೇಳಿದ್ರೆ ನೀವು 2 ಡಿಜಿಟ್ಸ್ ತಗೊಂಡ್ರೆ ನಿಮಗೆ ಬೆಸ್ಟ್. ಯಾಕಂದ್ರೆ ಕೆಲವೊಂದ್ಸರಿ ಎಕ್ಸಾಮ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ 2 ಡಿಜಿಟ್ಸ್. ಓಕೆ, ಸೊ ಅದಕ್ಕೆ ಸೊ ಇಲ್ಲಿ ಕಾಂಪೌಂಡೆಡ್ ಫ್ಯಾಕ್ಟರ್ಸ್ ಇಲ್ಲಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಜನರಲ್ ಆಗಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದು ಆ ತರ ಮಾಡಬೇಕು. ಸೊ ಈ ಸೆಕೆಂಡ್ ಮೆಥಡ್ ಅಲ್ಲಿ ವಿಚ್ ಮೀನ್ಸ್ 1. ಸೊ ಫಸ್ಟ್ 3.5 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 0.035, ರೈಟ್. ಸೊ ಅದಕ್ಕೆ 1 ಆ್ಯಡ್ ಮಾಡಿದ್ರೆ 1.035 ಬರ್ತಿತ್ತಲ್ವಾ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು? 1 ಡಿವೈಡೆಡ್ ಬೈ ಇನ್ ಕೇಸ್ 10% ಏನಾದರೂ ಕೊಟ್ಟಿದ್ರೆ 1.10 ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಸೊ ಅದೇ ತರನೇ 3.5%ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಸೆಕೆಂಡ್ ಮೆಥಡ್ ಅಲ್ಲಿ. 1 ಡಿವೈಡೆಡ್ ಬೈ 1.035 ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಹೌ ಮಚ್ ಯು ವಿಲ್ ಗೆಟ್? 0.966 ಬರುತ್ತೆ. ಓಕೆ, ಸೊ ಸೆಕೆಂಡ್ ಇಯರ್ಗೆ ಅದೇ ತರ 0.966 ಬರೋದು. ನಾನು 2 ಡಿಜಿಟ್ಸ್ ತಗೊಂಡಿರೋದ್ರಿಂದ ಅದು 97 ಆಗಿದೆ ಅಷ್ಟೇ. ನೀವು ಬೇಕಾದ್ರೆ 3 ಡಿಜಿಟ್ಸ್ ತಗೋಬಹುದು ಅಥವಾ 2 ಡಿಜಿಟ್ಸ್ ತಗೋಬಹುದು, ನೋ ಇಶ್ಯೂಸ್. ಸೊ ಸೆಕೆಂಡ್ ಇಯರ್ಗೆ 0.934 ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಇಯರ್ಗೆ 0.902 ಬರುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಇಯರ್ಗೆ 0.871 ಬರುತ್ತೆ. ನೆಕ್ಸ್ಟ್ ಫಿಫ್ತ್ ಇಯರ್ಗೆ 0.842 ಅಂತ ಬರುತ್ತೆ. ನಾನು 2 ಡಿಜಿಟ್ಸ್ನ ಕನ್ಸಿಡರ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಸೊ ಆಫ್ಟರ್ ಕನ್ಸಿಡರಿಂಗ್ ದೀಸ್ 3.5 ಅಟ್ ದ ರೇಟ್ ಆಫ್ ರಿಯಲ್ ಕ್ಯಾಶ್ ಫ್ಲೋಸ್. ಸೊ ಇದೊಂದು ಮೆಥಡಲ್ಲಿ ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬಟ್ ಇನ್ನೊಂದು ಮೆಥಡಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟು ಇಯರ್ ಕೊಟ್ಟಿದ್ರೆ ಅಷ್ಟು ಸಲ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಅದೊಂದು ಕಾಂಪೌಂಡ್ ಫ್ಯಾಕ್ಟರ್ಸ್ ಆಗುತ್ತೆ. ಅದೊಂದು ಮೆಥಡಲ್ಲಿ ಮಾಡ್ತಿದ್ದೀವಿ. ಸೊ ನಿಮ್ಗೆ ಯಾವ್ದು ಮೆಥಡ್ ಈಸಿ ಅನ್ಸುತ್ತೋ ಆ ಮೆಥಡಲ್ಲಿ ಮಾಡಿ, ನೋ ಇಶ್ಯೂಸ್. ಸೊ ಸೆಕೆಂಡ್ ಮೆಥಡಲ್ಲಿ ಬೇಸ್ಡ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದೇ ಥರನೇ ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಸೊ ನೌ we will get real cash flows. ಸೊ ರಿಯಲ್ ಕ್ಯಾಶ್ ಫ್ಲೋಸ್ ಈಗ ನಾವು ತಗೊಳ್ತಿದ್ದೀವಿ. ಸೊ ಫಸ್ಟ್ ಮೆಥಡ್ ಅಲ್ಲಿ ನಾನು ಕಾಂಪೌಂಡೆಡ್ ಫ್ಯಾಕ್ಟರ್ಸ್ ಬೇಸ್ ಮೇಲೆ ನಾಮಿನಲ್ ಟರ್ಮ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಅದಕ್ಕೆ ನಾಮಿನಲ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫೋ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ನಾಮಿನಲ್ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡಿಲ್ಲ. ಓನ್ಲಿ ರಿಯಲ್ ಕ್ಯಾಶ್ ಫ್ಲೋಸ್ ರಿಯಲ್ ಡಿಸ್ಕೌಂಟ್ ಬೇಸ್ ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀನಿ. ಅದಕ್ಕೆ ಈ ರಿಯಲ್ ಡಿಸ್ಕೌಂಟ್ ಫ್ಯಾಕ್ಟರ್ನ ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಬೇಸ್ ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ. ಅಂದರೆ ಅದೇ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ. ಸೊ ಈಗ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿ ರಿಯಲ್ ಕ್ಯಾಶ್ ಫ್ಲೋಸ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ 15 lakhs ಇಂಟು ಕಾಂಪೌಂಡೆಡ್ ವ್ಯಾಲ್ಯೂ. ಸೊ ಅದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಆಫ್ಟರ್ ಯು ವಿಲ್ ಗೆಟ್ ದ ರಿಯಲ್ ಕ್ಯಾಶ್ ಫ್ಲೋಸ್. ಸೊ ಈಗ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ನ ನಾನು ಕನ್ಸಿಡರೇಷನ್ ಮಾಡಬೇಕು. ಸೊ ಹೌ ಮಚ್ ಯು ವಿಲ್ ಗೆಟ್ ದ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್? ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೆ ಅಲ್ವಾ, ರಿಯಲ್ ರೇಟ್ ಆಫ್ ಡಿಸ್ಕೌಂಟ್. ಸೊ ಹೌ ಮಚ್? ದಟ್ ಈಸ್ 8.2% is the real rate of discount. ಸೊ ಸೇಮ್ ಈ 8.2% ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು? ಸೇಮ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ? 8.2% ಕೊಟ್ಟರೆ ಅದೇ ಥರನೇ 1 ಡಿವೈಡೆಡ್ ಬೈ 1.082. ಓಕೆ, ಸೊ 8.2 ಫಸ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದ್ಸರಿ ಮಾಡಿ ನೋಡಿ. 8.2 ಡಿವೈಡೆಡ್ ಬೈ 100 ಅಂತಲ್ಲ 0.082. ಸೊ ಅದಕ್ಕೆ 1 ಆ್ಯಡ್ ಮಾಡಿದ್ರೆ 1.082. ಸೊ ನೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 8.2%. ಸೊ ವಿಚ್ ಈಸ್ considered as a real rate of discount. So 1 divided by 1.082. So first year ಎಷ್ಟು ಬರುತ್ತೆ? 0.924. next second year 0.854. next third year 0.789. next fourth year 0.730. next 0.674. okay, so these are the real rate of discount. okay, so ನಾನು ರಿಯಲ್ ಕ್ಯಾಶ್ ಫ್ಲೋಸ್ನ ನಾಮಿನಲ್ ಟರ್ಮ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿಲ್ಲ, ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ನೇ ಯೂಸ್ ಮಾಡ್ತಿದ್ದೀನಿ. ನೌ ಯು ವಿಲ್ ಗೆಟ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿ ರಿಯಲ್ ಕ್ಯಾಶ್ ಫ್ಲೋಸ್ ವಿತ್ ದಿಸ್ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ
ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಸೊ ಇನ್ ಆಸ್ ಇಟ್ ಈಸ್ ಸೇಮ್ NPV ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೀವಿ, ಎಲ್ಲವನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಅಡ್ಜಸ್ಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಓಕೆ, ಸೊ ಟೋಟಲ್ adjusted present value of cash inflow based on real rate of discount ಅಂತ ಹೇಳ್ಬಿಟ್ಟು ನೀವು ಕೊಡ್ಬೋದು. ಸೊ ಫ್ರಮ್ ದಿಸ್ ಯು ಹ್ಯಾವ್ ಟು ಡಿಡಕ್ಟ್ ದ ಟೋಟಲ್ ಕ್ಯಾಶ್ ಔಟ್ಫ್ಲೋನ ನೀವು ಡಿಡಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ 50 lakhs. ಸೊ ಟು ಗೆಟ್ NPV you have to deduct the present value of cash outflow from present value of cash inflow. Okay, so deduct ಮಾಡಿದ್ರೆ ನಿಮಗೆ nearly it will be same. Okay, see, so it is also negative and it is also negative, hence based on the two methods the project is rejected ಅಂತ ಹೇಳ್ಬಿಟ್ಟು ನೀವು ಕೊಡಬಹುದು. ಓಕೆ, ಸೊ ಜಸ್ಟ್ ಸಿಮಿಲರ್ ಆಗಿ ನಾವು ಡಿಸಿಷನ್ಸ್ ಅಲ್ಲಿ ಚೇಂಜ್ ಆಗೋದಿಲ್ಲ, ಬಟ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಕ್ಯಾಶ್ ಫ್ಲೋ ಕನ್ಸಿಡರೇಷನ್ ಅಂಡ್ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ ಕನ್ಸಿಡರೇಷನ್ ಡಿಫ್ರೆಂಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಎರಡು ಮೆಥಡ್ ಅಲ್ಲಿ. ಓಕೆ, ಸೊ ಬೋತ್ ಮೆಥಡ್ ಆರ್ ಕರೆಕ್ಟ್. ಸೊ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನ ಮಾಡಿ. ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಏನಾದ್ರು ಟೈಮ್ ಇದ್ರೆ ಎರಡು ಮೆಥಡ್ ಮಾಡಿಡಿ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದಿ present values based on the inflation analysis. Okay, if you have any queries, so put your query in WhatsApp group, and also for these two, so just take down these problems, and also I will send the solution for these two problems. Just try once. Okay, ಯಾಕಂತ ಹೇಳಿದ್ರೆ ಇಲ್ಲಿ 5% ಮತ್ತೆ ಇಲ್ಲಿ 10% ಸಿಮಿಲರ್ ಆಗಿ ಕೊಟ್ಟಿದ್ದಾನೆ. ಸೊ ಬೇಕಂತ ಹೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಜಸ್ಟ್ ನೋಡಿ, ಸೆಕೆಂಡ್ ದಟ್ ಈಸ್ ಇಲ್ಲಸ್ಟ್ರೇಷನ್ 7 ಅಲ್ಲಿ ಔಟ್ಫ್ಲೋ 7 lakhs ಕೊಟ್ಟಿದ್ದಾನೆ, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ, ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿಲ್ಲ. ಡೈರೆಕ್ಟ್ ಆಗಿ ತಗೊಳ್ಳಿ ಈ ಕ್ಯಾಶ್ ಫ್ಲೋಸ್ನ. ಓಕೆ, ಸೊ ಅಲ್ಲಿ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ನಾವು ಟ್ಯಾಕ್ಸ್ನ ಡೈರೆಕ್ಟ್ ಮಾಡ್ಕೊಂಡಿದ್ವಿ ಆ ಪ್ರಾಬ್ಲಮ್ ಅಲ್ಲಿ. ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾನೆ, ಡೈರೆಕ್ಟ್ ಆಗಿ ತಗೊಳ್ಳಿ. ಸೊ ಅಸ್ಯೂಮಿಂಗ್ ಇನ್ಫ್ಲೇಷನ್ ರೇಟ್ ಈಸ್ 5% ಅಂತ ಕೊಟ್ಟಿದ್ದಾನೆ. ಡಿಟರ್ಮೈನ್ ದಿ NPV ಪ್ರಾಜೆಕ್ಟ್ ಬೈ ಯೂಸಿಂಗ್ ದಿ ಬೋತ್ ನಾಮಿನಲ್ ರೇಟ್ ಆಫ್ ಡಿಸ್ಕೌಂಟ್ ಅಂಡ್ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್. ನಾಮಿನಲ್ ರೇಟ್ ಆಫ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ಸೇಮ್ 10%ಗೆ ಕ್ಯಾಲ್ಕುಲೇಷನ್ ಮಾಡಿಡಿ. ಸೊ ಆ ಪ್ರಾಬ್ಲಮ್ ಅನ್ನು ಮಾಡಿದ್ದೀನಿ. ನೆಕ್ಸ್ಟ್ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರಿಯಲ್ ರೇಟ್ ಆಫ್ ಡಿಸ್ಕೌಂಟ್. ಸೊ ಈ ಮೆಥಡ್, ಸೊ ಈ ತರ ಮಾಡಿಡಿ. ಯಾವ್ದ್ರಲ್ಲಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಮಾಡಿಡಿ, ಇಲ್ಲಾಂದ್ರೆ ಎರಡು ಮೆಥಡ್ ಮಾಡಿಡಿ. ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ಯು ಕ್ಯಾನ್ ಕಾಲ್ ಮಿ. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಸ್ಟ್ರೇಷನ್ 13 ಸೇಮ್ ಇದೆ. ಡಿಟರ್ಮೈನ್ ದಿ NPV ಆಫ್ ದಿ ಪ್ರಾಜೆಕ್ಟ್ ಬೈ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಇನಿಷಿಯಲ್ ಔಟ್ಫ್ಲೋ ಆಫ್ ದಿ ಪ್ರಾಜೆಕ್ಟ್ 80,000 ಕೊಟ್ಟಿದ್ದಾರೆ. ಆನ್ಯುಯಲ್ ರೆವಿನ್ಯೂ ವಿತೌಟ್ ಇನ್ಫ್ಲೇಷನ್, ಸೊ ಇನ್ಫ್ಲೇಷನ್ ಯಾವುದು ಅಫೆಕ್ಟ್ ಆಗ್ತಿಲ್ಲ, ಅದು 60,000. ಆನ್ಯುಯಲ್ ರೆವಿನ್ಯೂಸ್ 60,000 ಬರ್ತಿದೆಯಂತೆ. ಆನ್ಯುಯಲ್ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ವಿತೌಟ್ ಇನ್ಫ್ಲೇಷನ್ 20,000 ಅಂಡ್ ಯೂಸ್ಫುಲ್ ಲೈಫ್ 4 years ಅಂಡ್ ಸಾಲ್ವೇಜ್ ವ್ಯಾಲ್ಯೂ ನಿಲ್ ಅಂಡ್ ರೇಟ್ ಆಫ್ ಟ್ಯಾಕ್ಸ್ 50%, ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ಕ್ಲೂಡಿಂಗ್ ಇನ್ಫ್ಲೇಷನ್ ಪ್ರೀಮಿಯಂ. ಸೊ ಬೇಕಾದ್ರೆ ನಾನು ಈ ಪ್ರಾಬ್ಲಮ್ ಮಾಡ್ತೀನಿ, ಯಾಕಂತ ಇಲ್ಲಿ ಸಾಲ್ವೇಜ್ ವ್ಯಾಲ್ಯೂ ಅಂಡ್ ಆನ್ಯುಯಲ್ ರೆವಿನ್ಯೂಸ್ ಇದೆ, ಆನ್ಯುಯಲ್ ಕಾಸ್ಟ್ ಇದೆ. ನಾನು ಈ ಪ್ರಾಬ್ಲಮ್ ಮಾಡ್ಕೊಡ್ತೀನಿ. ಜಸ್ಟ್ ಯು ಹ್ಯಾವ್ ಟು ಟ್ರೈ ದಿಸ್ ಪ್ರಾಬ್ಲಮ್. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ಯು ಕ್ಯಾನ್ ಪುಟ್ ಯುವರ್ ಕ್ವೆರಿ ಇನ್ ದ YouTube comment box or put your comment in the WhatsApp group. So I'll send the solution. Okay, just cross check your solution with that solutions. Okay, so thanks for watching.